ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 20ನೇ ಅಧ್ಯಾಯ ನೋಡ್ತಾ ಇದ್ದೇವೆ. ಇವತ್ತಿನ ಪಾಠದ ಪ್ರಾರಂಭದಲ್ಲಿ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು ತೋರಿಸಿರ್ತಕ್ಕಂತಹ ಕೆಲವು ಭೂಗೋಳ ವರ್ಣನೆಯ ವಿವರಣೆ 21ನೇ ಅಧ್ಯಾಯ 42ನೇ ಶ್ಲೋಕ 43ನೇ ಶ್ಲೋಕದಿಂದ ಅಯಂ ದ್ವೀಪಃ ಸಾಗರಶ್ಚ ಲಕ್ಷಯೋಜನ ವಿಸ್ತೃತೌ ತದನ್ಯೇತು ಕ್ರಮೇಣೈವ ದ್ವಿಗುಣೇನೋತ್ತರೋತ್ತರಾಃ. ಈ ಜಂಬೂದ್ವೀಪ ಮತ್ತೆ ಅದರ ಸುತ್ತಲೂ ಇರತಕ್ಕಂಥದ್ದು ಲವಣ ಸಮುದ್ರ ಎರಡೂ ಕೂಡ 1,00,000 ಯೋಜನ ವಿಸ್ತಾರವಾಗಿದೆ. ಲಕ್ಷಯೋಜನ ವಿಸ್ತೃತೌ ಅಯಂ ದ್ವೀಪಃ ಸಾಗರಶ್ಚ, ಈ ದ್ವೀಪ ಮತ್ತು ಈ ಸಾಗರ ಅಂದರೆ ಜಂಬೂದ್ವೀಪ ಮತ್ತು ಲವಣ ಸಮುದ್ರ ಎರಡೂ ಕೂಡ 1,00,000 ಯೋಜನ ವಿಸ್ತಾರ. ಅದರ ಮುಂದೆ ಪ್ಲಕ್ಷದ್ವೀಪ, ಅದು ಲವಣ ಸಮುದ್ರದ ಸುತ್ತಲೂ ಆವರಿಸ್ಕೊಂಡಿರ್ತಕ್ಕಂಥದ್ದು ಪ್ಲಕ್ಷದ್ವೀಪ, ಅದು 2,00,000 ಯೋಜನ. ಅದನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು ಇಕ್ಷು ಸಮುದ್ರ, ಅದು ಕೂಡ 2,00,000 ಯೋಜನ ವಿಸ್ತಾರ. ಅದರ ಮುಂದೆ ಶಾಲ್ಮಲಿ ದ್ವೀಪ, ಅದರ ಸುತ್ತಲೂ ಇರತಕ್ಕಂಥದ್ದು ಸುರಾ ಸಮುದ್ರ, ಇದು 4,00,000 ಯೋಜನ ವಿಸ್ತಾರ. ಅದರ ನಂತರ ಕುಶದ್ವೀಪ, ಅದರ ಸುತ್ತಲೂ ಇರತಕ್ಕಂಥದ್ದು ಸರ್ಪಿ ಸಮುದ್ರ ಅಂದರೆ ತುಪ್ಪದ ಸಮುದ್ರ, ಅದು 8,00,000 ಯೋಜನ ವಿಸ್ತಾರ. ಅದಕ್ಕಿಂತ 2 ಪಟ್ಟು ಜಾಸ್ತಿ ಅಲ್ವಾ. ಆಮೇಲೆ ಕ್ರೌಂಚ ದ್ವೀಪ, ಮೊಸರಿನ ಸಮುದ್ರ, 16,00,000 ಯೋಜನ ವಿಸ್ತಾರ. ಅದರ ನಂತರ ಶಾಖದ್ವೀಪ, ಕ್ಷೀರ ಸಮುದ್ರ, 32,00,000 ಯೋಜನ ವಿಸ್ತಾರ. ಅದರ ನಂತರ ಪುಷ್ಕರ ದ್ವೀಪ, ಶುದ್ಧೋದಕ ಸಮುದ್ರ, ಅದೆಷ್ಟು 32 ಆದ್ಮೇಲೆ 64,00,000 ಯೋಜನ. ಹೀಗೆ ಒಂದಕ್ಕಿಂತ ಒಂದು 2 ಪಟ್ಟು ಜಾಸ್ತಿ ಇರ್ತಕ್ಕಂಥದ್ದು. ಈ ಜಂಬೂದ್ವೀಪದಲ್ಲಿ ಮಧ್ಯದಲ್ಲಿ ಮೇರು ಪರ್ವತ ಇದೆ.
ಆ ಮೇರು ಪರ್ವತದ ಕೇಂದ್ರ ಬಿಂದು ಏನಿದೆ ಅದರಿಂದ ಜಂಬೂದ್ವೀಪ 1,00,000 ಯೋಜನ ಅಗಲ. ಅದರಿಂದ ಮೇರು ಪರ್ವತದಿಂದ ಎಲ್ಲ ದ್ವೀಪ ಮತ್ತು ಎಲ್ಲ ಸಮುದ್ರಗಳ ಒಟ್ಟು ಅಗಲ 2,53,00,000 ಯೋಜನ ಅಂತ. ಸರಿ ಆಯ್ತಾ? 2,53,00,000 ಯೋಜನ ಬರ್ತಾ? ಅಂತ್ಯಾದ್ಯರ್ಧಸ್ಥಲಂ ಹೈಮಂ ಬಾಹ್ಯತೋ ವಾಜ್ರಲೇಪಿಕಂ ಏತತ್ಸರ್ವಂ ಲೋಕನಾಮ ಹ್ಯೇತಸ್ಮಾದ್ ದ್ವಿಗುಣಂ ತಮಃ. ಕೊನೆಯದು ಶುದ್ಧೋದಕ ಸಮುದ್ರ. ಆ ಸಮುದ್ರದ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಅಗಲ ವಜ್ರದಿಂದ ಲೇಪವಾದಂತಹ ಸ್ವರ್ಣಭೂಮಿ. ಇದೆಲ್ಲ ಲೋಕ ಅಂತ ಕರೆಸ್ಕೊಳ್ತದೆ. ಲೋಕ. ಅದಕ್ಕಿಂತ 2 ಪಟ್ಟು ಜಾಸ್ತಿ ಅಂಧಂತಮಸ್ಸು, ಅದು ಅಲೋಕ. ಈಗ ರೌಂಡ್ ಆಗಿದೆ ಶುದ್ಧೋದ ಸಮುದ್ರ. ಅದರ ಒಂದು ಭಾಗದ ಅಗಲ 64,00,000 ಯೋಜನ. ಪೂರ್ವ ಭಾಗದ ಯೋಜನ 64,00,000 ಯೋಜನ. ಪಶ್ಚಿಮ ಭಾಗ ಈ ಎರಡರ ಅಗಲ ಒಟ್ಟು 128,00,000 ಯೋಜನ ಆಗತ್ತೆ. 128. ಯಾಕೆಂದ್ರೆ ಒಂದು ಭಾಗ 64,00,000 ಯೋಜನ, ಪೂರ್ವ ಭಾಗ ಪಶ್ಚಿಮ ಭಾಗ 2 ಭಾಗನೇ ಇಟ್ಕೊಂಡ್ರೆ ಒಟ್ಟು 128,00,000 ಯೋಜನ ಆಗತ್ತೆ. ಯಾಕೆ ರೌಂಡ್ ಇರೋದಲ್ವಾ. ಪೂರ್ವದಿಂದ ಪಶ್ಚಿಮದವರೆಗೆ ನಾವು ಇಟ್ಕೊಂಡ್ರೆ 128,00,000 ಯೋಜನ ಆಯ್ತು. ಇದರ ಅರ್ಧ ಅಂದ್ರೆ 64,00,000 ಯೋಜನ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ. ಸ್ವಲ್ಪ ಜಾಸ್ತಿ ಅಂದ್ರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ 42,28,571 ಯೋಜನ ಅಂತ. ಅದನ್ನ ಸೇರಿಸ್ಕೊಂಡ್ರೆ ಅದ್ಯರ್ಥ ಅಂತ ಆಗತ್ತೆ. ಆವಾಗ 106,28,521 ಯೋಜನ ಅಗಲ. ಅಷ್ಟು ಅಗಲದ್ದು ವಜ್ರಲೇಪ ಸಹಿತವಾದ ಸ್ವರ್ಣಭೂಮಿ. ಇದೆಲ್ಲ ವಾದರಾಜರು ಅಲ್ಲಿ ಕೊಟ್ಟಿದ್ದಾರೆ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನದಲ್ಲಿ. ಒಟ್ಟು 106,28,571 ಯೋಜನ ಅಗಲ ಈ ಸ್ವರ್ಣಭೂಮಿ ಇದೆ. ಇದರಲ್ಲಿ ಸ್ವರ್ಣಭೂಮಿ ಶುದ್ಧೋದ ಸಮುದ್ರದ ಅರ್ಧದಷ್ಟು ಅಂದ್ರೆ 64,00,000 ಯೋಜನ. ಉಳಿದ 42,28,571 ಯೋಜನ ವಜ್ರಭೂಮಿಯ ವಿಸ್ತಾರ. ಅದ್ಯರ್ಧ ಅಂದ್ರೆ 1.5 ಅಂತ ಅರ್ಥ. 1.5 ಪಟ್ಟು ಜಾಸ್ತಿ ಅಂತ. ಆ ತರ ಇಟ್ಟುಕೊಂಡ್ರೆ ಬ್ರಹ್ಮಾಂಡದ ವಿಸ್ತಾರ ಒಟ್ಟು 50 ಕೋಟಿ ಯೋಜನ. ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಅದು ಜಾಸ್ತಿ ಆಗೋದ್ರಿಂದ ಬ್ರಹ್ಮಾಂಡ 50 ಕೋಟಿ ಯೋಜನ ವಿಸ್ತಾರ ಅಂತ ಭಾಗವತ ಏನು ಹೇಳಿದೆ ಅದಕ್ಕೆ ವಿರುದ್ಧ ಆಗತ್ತೆ. ಶಬ್ದ ಏನ್ ಬೇಕಾದ್ರೂ ಅರ್ಥವನ್ನ ಕೊಡುತ್ತೆ, ಆದರೆ ವಾಸ್ತವ ಪ್ರಮೇಯ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಆದ್ರಿಂದ ಹೀಗೆ ಅರ್ಥ ಮಾಡಬೇಕು ಅಂತ ವಾದರಾಜರು ಬರೀತಾರೆ. ಆಮೇಲೆ ಇದಿಷ್ಟು ಸ್ವರ್ಣಭೂಮಿಯನ್ನ ಲೋಕ ಅಂತ ಕರೀತಾರೆ. ಅದರ ನಂತರ ಅದಕ್ಕಿಂತ 2 ಪಟ್ಟು ಅಧಿಕವಾದದ್ದು ಅಂಧಂತಮಸ್ಸು. ಅಂಧಂತಮಸ್ಸು ಅಂತಂದ್ರೆ
ಎಲ್ಲ ಮಿಥ್ಯಾಜ್ಞಾನಿಗಳು, ತಮೋಯೋಗ್ಯ ಜೀವಿಗಳು, ಭಯಂಕರವಾದ ಮಿಥ್ಯಾಜ್ಞಾನಿಗಳ್ಯಾರಿದ್ದಾರೆ ಅವರು ಹೋಗಿ ಬೀಳುವಂತಹ ಒಂದು ಜಾಗ. ಇದಕ್ಕಿಂತ 2 ಪಟ್ಟು ದೊಡ್ಡದು ಘನೋದಕ ಸಮುದ್ರ. ಆ ಘನೋದಕ ಸಮುದ್ರಕ್ಕಿಂತಲೂ ಆಚೆಗೆ ಅನಂತಾಸನ ಲೋಕ. ಅದನ್ನೇ ನೀನು ನೋಡಿದ್ದು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಕರ್ಕೊಂಡೋಗಿದ್ದ ಅರ್ಜುನನನ್ನ ಕೃಷ್ಣ. ಅಲ್ಲಿ ಅನಂತಾಸನದಲ್ಲಿ ಮುಕ್ತರಾದಂತಹ ಎಲ್ಲ ಬ್ರಹ್ಮಾದಿ ದೇವತೆಗಳಿಂದ ಸೇವೆಯನ್ನ ಸ್ವೀಕಾರ ಮಾಡ್ತಾ ಪರಮಪುರುಷನಾದಂತಹ ನಾನಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಈ ಲೋಕಾಲೋಕ ಪ್ರದೇಶ 50,50,000 ಯೋಜನ ವಿಸ್ತಾರ. ಅದನ್ನ ಭಾಗವತಾದಿ ಗ್ರಂಥಗಳಲ್ಲಿ 50 ಲಕ್ಷ ಅಂತ ಹೇಳಿದ್ದಾರೆ. ಸಪಂಚಾಶತ್ ಸಹಸ್ರಶ್ಚ ತಸ್ಯಾಪಿ ಗಣನಂ ತಥಾ ಅಂತ. ಅಂದ್ರೆ ವಜ್ರಲೇಪ ಮತ್ತು ಅಂದಂತಮಸ್ಸುಗಳ ಮಧ್ಯದಲ್ಲಿ ಲೋಕಾಲೋಕ ಅನ್ನೋ ಒಂದು ಪರ್ವತ ಇದೆ. ಆ ಕಡೆಗೆ ಅಲೋಕ, ಈ ಕಡೆಗೆ ಲೋಕ. ಆ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಲೋಕಾಲೋಕ ಪರ್ವತ. ನೋಡಿದ್ವಲ್ಲ ನಾವು ಭಾಗವತದಲ್ಲಿ. ಅದಕ್ಕೆ ಲೋಕಾಲೋಕ ಅಂತ ಯಾಕೆ ಕರೀತಾರೆ ಅಂದ್ರೆ ಆ ಕಡೆ ಅಲೋಕ, ಈ ಕಡೆ ಲೋಕ. ಹಾಗಾಗಿ ವಜ್ರಲೇಪ ಮತ್ತು ಅಂದಂತಮಸ್ಸುಗಳ ಮಧ್ಯದಲ್ಲಿರೋದು ಲೋಕಾಲೋಕ ಪರ್ವತ. ಅದರ ಒಳಗಿನ ಅರ್ಧ ಭಾಗದಲ್ಲಿ ಸೂರ್ಯ ಸಂಚಾರ ಇದೆ, ಆದ್ರಿಂದ ಅಲ್ಲಿ ಲೋಕ ಅಂತ ಕರೀತಾರೆ, ಬೆಳಕಿದೆ. ಹೊರಗಿನ ಅರ್ಧ ಭಾಗದಲ್ಲಿ ಸೂರ್ಯ ಸಂಚಾರ ಇಲ್ಲ. ಮತ್ತು ಅಂದಂತಮಸ್ಸಿಗೆ ಆ ಭಾಗ ಸಮೀಪದಲ್ಲಿದೆ, ಹಾಗಾಗಿ ಅಲೋಕ ಅಂತ ಕರೀತಾರೆ. ಅಲ್ಲಿ ಬೆಳಕಿಲ್ಲ, ಕತ್ತಲೆ. ಆದ್ರಿಂದ ಈ ಪರ್ವತವನ್ನ ಲೋಕಾಲೋಕ ಪರ್ವತ ಅಂತ ಕರೀತಾರೆ. ಈ ಲೋಕಾಲೋಕದ ವಿಸ್ತಾರ ಕರೆಕ್ಟಾಗಿ ಹೇಳಬೇಕು ಅಂದ್ರೆ 50,50,000 ಯೋಜನ. ಆದರೆ ಭಾಗವತದಲ್ಲಿ 50 ಲಕ್ಷ ಅಂತ ಮಾತ್ರ ಹೇಳಿದ್ದಾರೆ. ನಾವು ನಿನ್ನೆ ನೋಡಿದ್ವಲ್ಲ, 50 ಲಕ್ಷ ಅಂತ ಹೇಳಿದಾರ. 50 ಕೋಟಿ ಅಲ್ವಾ? 50 ಕೋಟಿ, 50 ಲಕ್ಷ, 50 lakhs, 50 ಲಕ್ಷ ಅಂತ ಹೇಳಿದ್ದಾರೆ. ಇದು ಲೋಕಾಲೋಕ ಪರ್ವತ. ಲೋಕಾಲೋಕ ಪರ್ವತ. ಓಕೆ. ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡ ಅಲ್ಲ. ನೀವು ಹೇಳಿದ ಇಡೀ ಬ್ರಹ್ಮಾಂಡ 50 ಕೋಟಿ. ಓಕೆ. ಈ ಲೋಕಾಲೋಕ ಪರ್ವತದ ವಿಸ್ತಾರ 50 ಲಕ್ಷ ಯೋಜನ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಆದ್ರೆ ನಿಜವಾಗ್ಲೂ ಕರೆಕ್ಟಾಗಿ ಹೇಳಬೇಕು ಅಂದ್ರೆ 50,50,000 ಯೋಜನ. ಇದನ್ನ ಯಾಕೆ ಹಾಗೆ ಹೇಳಿದ್ದಾರೆ ಭಾಗವತದಲ್ಲಿ ಅಂದ್ರೆ, ಒಂದು ರೌಂಡ್ ಶೇಪ್ ಆಗಿ ಹೇಳೋದು ಅಂತೇವಲ್ಲ. ಈಗ ಒಂದು ಗ್ರಾಮ 10 ಯೋಜನಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರ್ತದೆ ಅಂತ ಇಟ್ಟುಕೊಳ್ಳೋಣ. ಆ ಗ್ರಾಮವನ್ನ ಹೇಳುವಾಗ ಎಷ್ಟು ದೊಡ್ಡದಾಗಿದೆ ಅಂದ್ರೆ 10 ಯೋಜನ ಅಂತಾನೆ ಹೇಳ್ಬಿಡ್ತಾರೆ. ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ರೌಂಡೆಡ್ ಆಫ್ ಅಂತಾರಲ್ಲ, ರೌಂಡ್ ಆಗಿ ಹೇಳೋದು. 10 ಯೋಜನಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ 10 ಯೋಜನ ಅಂತ ಹೇಳ್ತಾರಲ್ಲ, ಆ ತರ 50,50,000 ಯೋಜನಗಳು ಲೋಕಾಲೋಕ ಪರ್ವತ ಇದ್ರೂ ಕೂಡ ಒಂದು ರೌಂಡ್ ಆಗಿ ಹೇಳೋ ಹಾಗೆ ಭಾಗವತದಲ್ಲಿ 50 ಲಕ್ಷ ಅಂತ ಇಷ್ಟೇ ಹೇಳಿದ್ದಾರೆ. ಅವುಗಳನ್ನ ನಿರ್ಣಯ ಮಾಡೋ ಉದ್ದೇಶದಿಂದ ನಾವಿವಾಗ ಹೊರಟಿದ್ದೇವೆ. ಆದ್ರಿಂದ ಕರೆಕ್ಟಾಗಿ ಹೆಚ್ಚು ಕಡಿಮೆ ಇಲ್ಲದಂತೆ ಹೇಳ್ತಾ ಇದ್ದೇವೆ ಅಂತ ನಿರ್ಣಯದಲ್ಲಿ ಹೇಳಿದ್ದಾರೆ. ಸ 50,000,000 50,00,000 ವಿಸ್ತೃತ ಅಂತ ಆಚಾರ್ಯರು ಕರೆಕ್ಟ್ ನಿರ್ಣಯ ಕೊಟ್ಟಿದ್ದಾರೆ. 50 ಲಕ್ಷ 50,000 ಯೋಜನ ವಿಸ್ತಾರ. ಅದನ್ನೇ ಭಾಗವತದಲ್ಲಿ 50 ಲಕ್ಷ ಅಂತ ಹೇಳಿದ್ದು. ಯೋಜನಾನಾಂ 25 ಕೋಟಯೋ ಮೇರುಪರ್ವತಾತ್ ಚತಸ್ರಶ್ವಪಿ ದಿಕ್ಷು ಊರ್ಧ್ವಂ ಅಧಶ್ಚಾಂಡಂ ಪ್ರಕೀರ್ತಿತಂ. ಈ ಬ್ರಹ್ಮಾಂಡ ಮೇರುಪರ್ವತದಿಂದ 4 ದಿಕ್ಕುಗಳಲ್ಲಿ ಮೇಲೆ ಕೆಳಗೆ ಎಲ್ಲ ಸೇರಿ 25 ಕೋಟಿ ಯೋಜನ ಅಂತ ಹೇಳಿದ್ದಾರೆ. ಇದಕ್ಕೆ ವಿವರಣೆಯನ್ನ ಕೊಡ್ತಾ, ಜಂಬೂದ್ವೀಪದ ಮಧ್ಯದಲ್ಲಿ ಮೇರುಪರ್ವತ ಇದೆ. ಆ ಮೇರುಪರ್ವತದ ಸುತ್ತಲೂ 4 ದಿಕ್ಕುಗಳಲ್ಲಿ 50,000 ಯೋಜನ ವಿಸ್ತಾರವಾಗಿದೆ ಜಂಬೂದ್ವೀಪ.
ಈ ಜಂಬೂದ್ವೀಪ 1 ಲಕ್ಷ ಯೋಜನ ವಿಸ್ತಾರ ಅಂತ ಹೇಳ್ತಾರೆ. ಅದು ಒಂದೊಂದು ಭಾಗಗಳು, ಪೂರ್ವ ಭಾಗ ಪಶ್ಚಿಮ ಭಾಗ 2 ಭಾಗಗಳ ಒಟ್ಟು ವಿಸ್ತಾರದ ದೃಷ್ಟಿಯಿಂದ 1 ಲಕ್ಷ ಯೋಜನ ಅಂತ. ಇದಕ್ಕಿಂತ 2 ಪಟ್ಟು ಲಕ್ಷದ್ವೀಪ ಅಂತ ಮುಂದೆ ಹೇಳಲಿಕ್ಕೆ ಅನುಕೂಲ ಆಗತ್ತೆ. ಅದಕ್ಕೋಸ್ಕರ ಹಾಗೆ ಹೇಳಿದ್ದು. ದ್ವಿಗುಣ, ಇದಕ್ಕೆ ದ್ವಿಗುಣವಾಗಿದೆ ಲಕ್ಷದ್ವೀಪ, ಅದಕ್ಕೆ ದ್ವಿಗುಣವಾಗಿದೆ, ಮುಂದಿದ್ದೆಲ್ಲ ಹೀಗೆ ಹೇಳ್ತಾ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ. ಅದಕ್ಕೋಸ್ಕರ 1 ಲಕ್ಷ ಯೋಜನ ಅಂತ ಹೇಳಿದ್ದು. ಆದರೆ 50,000 ಯೋಜನ, ಒಂದೊಂದು ಭಾಗದಲ್ಲಿ 50,000 ಯೋಜನ ಆಗಿದೆ. ಹಾಗಾಗಿ ಮೇರುವಿನಿಂದ ಅಂದಂತಮಸ್ಸಿನವರೆಗೆ ಲೋಕಾಲೋಕದ ವಿಸ್ತಾರನೂ ಸೇರಿದಂತೆ 4 ಕೋಟಿ ಯೋಜನ ಆಗತ್ತೆ. ಅಂದಂತಮಸ್ಸು ಲೋಕಾಲೋಕವನ್ನ ಬಿಟ್ಟು ಭೂಮಿ ಪರಿಮಾಣದ 2 ಪಟ್ಟು ಅಂದ್ರೆ 6,99 ಲಕ್ಷ ಯೋಜನ ವಿಸ್ತಾರ. ಅಂದಂತಮಸ್ಸು ಮತ್ತೆ ಲೋಕಾಲೋಕವನ್ನ ಬಿಟ್ಟು ಭೂಮಿಯ ಪರಿಮಾಣ ಎಷ್ಟಿದೆಯೋ ಅದರ 2 ಪಟ್ಟು 6,99 ಲಕ್ಷ ಯೋಜನ, ಅದರ 2 ಪಟ್ಟು ಘನೋದಕ ಇದೆ. ಅವಾಗ ಎಷ್ಟಾಯ್ತದು? 13,98 ಲಕ್ಷ ಯೋಜನ ವಿಸ್ತಾರ ಆಗತ್ತೆ. ಇದು ಘನೋದಕ. ಅದಾದ ಮೇಲೆ ಅನಂತಾಸನ, ಅದು 3 ಲಕ್ಷ ಯೋಜನ. ಅದರ ನಂತರ ಬ್ರಹ್ಮಾಂಡ ಕಟಾಹ. ಹೀಗೆ ಮೇರುವಿನಿಂದ ಬ್ರಹ್ಮಾಂಡ ಕಟಾಹದವರೆಗೆ 25 ಕೋಟಿ ಯೋಜನ ಪ್ರಮಾಣ ಅಂತ ಹೇಳಿದ್ದು ಸರಿ ಆಗ್ತದೆ ಅಂತ ಜನಾರ್ದನೀಯದಲ್ಲಿ ಬರೆದಿದ್ದಾರೆ. ವಾದಿರಾಜರ ಪ್ರಕಾರ ಮೇರು ಪರ್ವತದಿಂದ ಎಲ್ಲಾ ದ್ವೀಪ ಮತ್ತು ಸಮುದ್ರಗಳ ಒಟ್ಟು ವಿಸ್ತಾರ 2,53,500,000 ಲಕ್ಷ ಯೋಜನ. ಇದು ಒಂದು ಭಾಗದ ಅಳತೆ. ಒಂದು ಕಡೆ ಅಳತೆ ಮಾಡ್ತಾ ಹೋದ್ರೆ ಮೇರು ಪರ್ವತದಿಂದ ಹಿಡಿದು ಎಲ್ಲಾ ದ್ವೀಪ ಸಾಗರಗಳ ಒಟ್ಟು ವಿಸ್ತಾರ 2,53,500,000 ಲಕ್ಷ ಯೋಜನ. 2 ಭಾಗಗಳು ಸೇರಿದ್ರೆ 5,07 ಲಕ್ಷ ಯೋಜನ ಆಗತ್ತೆ. ಈ ವಜ್ರಲೇಪ ಸಹಿತವಾದ ಸ್ವರ್ಣ ಭೂಮಿ 2 ಕಡೆಗೂ ಸೇರಿ 1,28,571 ಯೋಜನ ಆಗತ್ತೆ. 1,06,28,571 ಯೋಜನ. ಲೋಕಾಲೋಕ ಪರ್ವತದ ಒಂದು ಭಾಗ, ಒಂದು ಕಡೆ 50,50,000 ಯೋಜನ ಇದೆ. ಆದ್ರಿಂದ 2 ಕಡೆ ಸೇರಿದ್ರೆ 1,01 ಲಕ್ಷ ಯೋಜನ ಆಗತ್ತೆ. ಈ 3 ಸೇರಿದ್ರೆ ಒಟ್ಟು 7,14,28,571 ಯೋಜನ ಆಗತ್ತೆ. ಇದರ 2ರಷ್ಟು ತಮಸ್ಸಿದೆ. ಆ ತಮಸ್ಸಿನ 2ರಷ್ಟು ಘನೋದಕ. ಈ 3 ಸೇರಿದ್ರೆ 3 ಯೋಜನ ಕಡಿಮೆ 50 ಕೋಟಿ ಯೋಜನ ಆಗತ್ತೆ. 50 ಕೋಟಿ ಯೋಜನಕ್ಕೆ ಸ್ವಲ್ಪ 3 ಯೋಜನ ಕಡಿಮೆ ಆಗತ್ತೆ. ಇದು ಬ್ರಹ್ಮಾಂಡದ ಅಗಲ. ಅನಂತಾಸನ ಈ ಘನೋದಕ ಸಮುದ್ರದ ಮಧ್ಯದಲ್ಲೇ ಬರುತ್ತೆ ಅಂತ ಹೇಳುತ್ತಾರೆ. ಅವಾಗ ನಾವು ಘನೋದಕ ದಾಟಿ ಆಮೇಲೆ ಅನಂತಾಸನ ಅಂತ ಹೇಳಿದ್ವಿ. ಇವರು ವಾದಿರಾಜರು ಏನ್ ಹೇಳ್ತಾರೆ, ಅನಂತಾಸನ ಈ ಘನೋದಕ ಸಮುದ್ರದ ಮಧ್ಯದಲ್ಲೇ ಬರೋದ್ರಿಂದ ಅದರ ಅಳತೆಯನ್ನ ಪ್ರತ್ಯೇಕವಾಗಿ ತಗೊಂಡಿಲ್ಲ. ಈಗ 3 ಯೋಜನ ಕಡಿಮೆ ಆಯ್ತು. 50 ಕೋಟಿ ಯೋಜನಕ್ಕೆ 3 ಯೋಜನ ಕಡಿಮೆ ಆಯ್ತಲ್ವಾ? ಆ ಕಡಿಮೆಯಾಗಿರೋ 3 ಯೋಜನಗಳನ್ನ 1, 2 ಮತ್ತು 4ರ ಪ್ರಮಾಣದಲ್ಲಿ ಭೂಮಿ, ತಮಸ್ಸು, ಘನೋದಕಗಳಿಗೆ ಹಂಚಬೇಕು. ಭೂಮಿಗೆ 1 ಯೋಜನ, ತಮಸ್ಸಿಗೆ 2 ಯೋಜನ, ಘನೋದಕಕ್ಕೆ 4. 1, 2, 4ರ ಪ್ರಮಾಣದಲ್ಲಿ ಭೂಮಿ, ತಮಸ್ಸು, ಘನೋದಕಗಳಿಗೆ ಅದನ್ನು ಹಂಚಬೇಕಂತೆ.
ಆವಾಗ 50 ಕೋಟಿ ಯೋಜನ ಬ್ರಹ್ಮಾಂಡ ಅಂತ ಅನ್ನೋದು ಸರಿಯಾಗತ್ತೆ ಅಂತ ಈ ರೀತಿ ವಾದಿರಾಜರು ನಿರ್ಣಯ ಕೊಟ್ಟಿದ್ದಾರೆ. ಇಲ್ಲಿ ಆಚಾರ್ಯ ಇಲ್ಲಿ ಬಂದು ಭೂಮಿ ರೈಟ್, ಭೂಮಿ ಎಂಬುದು ಲೋಕಾಲೋಕ ಪರ್ವತ ಮುಟ್ಟು ಇರೋದು ಭೂಮಿ ರೈಟ್. ಅದಕ್ಕೆ ಆಮೇಲೆ ಅಂದನ್ ತಮಸ್ಸು ಅಲ್ಲಿ ಬಂದು ಅಲ್ಲಿ ಬಂದು ಆ ಬ್ರಾಹ್ಮಣ ಹೋಯ್ ಸಾಯ್ತಾನೆ ರೈಟ್. ಆ ಕೃಷ್ಣ ಹೋಯ ಮಗಳನ್ನ ಮಗುನ ತೊಂಬರ್ತಾನೆ ರೈಟ್. ಅಲ್ಲಿ ಬಂದು ಗಡುಗತ್ತಲೆ ಅಲ್ಲಿ ಅದು ಒಂದು ಹೋಗಕ್ಕೆ ಮುಳ್ಳ ರೈಟ್. ಅಲ್ಲಿದ ಹೋಯ್ ತೊಂಬರ್ತಾನಲ್ಲ, ಅದು 2 ಪಟ್ಟು. ಅದಕ್ಕೆ ಆಮೇಲೆ ಗಣೋತಕ ರೈಟ್ ರೈಟ್. ಈಗ ಬಂದು ಪೂರ್ವದಿಂದ ಪಶ್ಚಿಮ 50 ಕೋಟಿ ಯೋಜನೆ, ಆಮೇಲೆ ಉತ್ತರದಿಂದ ದಕ್ಷಿಣ 50 ಕೋಟಿ ರೈಟ್. ಮೇಲೆ ಮೇರು ಪರ್ವತದ ಮೇಲೆ 25 ಕೋಟಿ ಯೋಜನೆ ಬಂದು ಇದೆ. ಕೆಳಗೆ 25 ಕೋಟಿ, ಅದೆಲ್ಲ ವಿತಲ ಸುತ್ತಲ ಅದೆಲ್ಲ 25 ಕೋಟಿ. ಸೊ ಏನ್ ಹೇಳೋದು, ಈಸ್ಟ್ ವೆಸ್ಟ್ 50 ಕೋಟಿ, ನಾರ್ತ್ ಸೌತ್ 50 ಕೋಟಿ, ಮೇಲಿಂದ ಕೆಳಗೆ 50 ಕೋಟಿ ಬ್ರಹ್ಮಾಂಡ ರೈಟ್. ಅಲ್ಲಿ ಬಂದು 3 ಭಾಗ, ಭೂಮಿ, ಅಂದನ್ ತಮಸ್ಸು ಮತ್ತು ಗಣೋತಕ ರೈಟ್. ಈ ಹೇಮ ಪರ್ವತ ನಾವು ಏನ್ ನೋಡಿರೋ ಇಲ್ಲಿ ಏನ್ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತದೆ. ನಾವು ನಿನ್ನ ನೋಡಿದ ಇದರಲ್ಲಿ ಭಾಗವತದಲ್ಲಿ ನೀನು ಏನ್ ನೋಡಿರು ಹಂಗೆ ಅಂದ್ರೆ, ಮೇರು ಪರ್ವತದಿಂದ ಇದು ಏನ್ ಹೇಳೋದು ಏನು ಮಾನಸ ಪರ್ವತ ಮುಟ್ಟು ಇರೋದು ಕಾಂಚನ ಭೂಮಿ ಹಂಗೆ ನಾವು ನೋಡಿರೋ. ಬಟ್ ಇಲ್ಲಿ ಅದು ಸಪರೇಟಾಗಿ ಕೊಟ್ಟಿದ್ದಾರೆ ರೈಟ್. ಅದು ಏನು ಕೊಂಡು ಸ್ವಲ್ಪ ನೋಡಬೇಕು, ಅದಕ್ಕೆ ವ್ಯತ್ಯಾಸ ಬರ್ತಾನೆ. ನೀನು ನೋಡಿದ ಪಾಠಕ್ಕೂ ಇಲ್ಲಿ ಕೊಡೋ ಪಾಠಕ್ಕೂ ಸ್ವಲ್ಪ ವ್ಯತ್ಯಾಸ ಬರ್ತಾನೆ ನಿಮಗೆ. ಇನ್ನೊಂದು ಆಚಾರ್ಯ, ನಾನು ಈ ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಇಲ್ಲಿ ಬಂದು ಸ್ವಲ್ಪ ಇನ್ನೊಂದು ಒಂದು ಎಕ್ಸ್ಟ್ರಾ ವಿವರ ಸಿಗುತ್ತೆ ನಿಮಗೆ. ಇದು ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಬುಜ್ಜು ಬ್ರಾಹ್ಮಣದಲ್ಲಿ ಬಂದು ಯಾರಿಗೆ ಬಂದು ಯಾಜ್ಞವಲ್ಕಿಯ ಪ್ರಶ್ನೆ ಮಾಡ್ತಾರೆ. ಆಗ ಎಲ್ಲ ಮಾತು ಬರುತ್ತೆ. ಸೂರ್ಯನೋಡ ರಥ ಬಂದು ಎಷ್ಟು ಪ್ರಕಾಶ ಕೊಡುತ್ತೆ ಹಂಗಂದ್ರೆ 7,14,28,521 ಯೋಜನೆ ಬಂದು ಆ ಪ್ರಕಾಶ ಬಂದು ಹೋಗತ್ತೆ ಹಂಗಮ್ಮ ಒಂದು ಮಾತು ಅಲ್ಲಿ ಕೊಟ್ಟಿದ್ದಾರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಆ ಚಕ್ರ ಬಂದು ಎಟ್ಟಿದ್ರೆ ಅದು ಬಂದು ರೌಂಡ್ ಸುತ್ತತ್ತೆ ಹಂಗಂದ್ರೆ 9,51,51 ಟೈಮ್ ಬಂದು ಆ ಚಕ್ರ ಸುತ್ತತ್ತೆ. ನನಗೆ ನಾನು ಒಂದೇ ಒಂದು ಚಕ್ರ ನೋಡಿಲ್ಲ. ಅದು ಬಂದು ಅದು ಬಂದು ಅದು ಒಂದು ದಿನಕ್ಕೆ ಬಂದು 32 ಮುಹೂರ್ತ ಅದು ಬಂದು ಹೋಗತ್ತೆ. ಆಗ ಬಂದು 9,51,00,000 ಟೈಮ್ ಬಂದು ಚಕ್ರ ಸುತ್ತತ್ತೆ ಹಂಗೆ ಎಂಬ ಒಂದು ಮಾತು ಹೇಳ್ತಾರೆ ನಿಮಗೆ. ಆಮೇಲೆ ಯೋಜನೆ ಕೂಡ ಬಂದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಎಂಬ ಅಲ್ಲಿ ಬರ್ತಾ. ಅದು ಬಂದು ಯುಗನ ಇಟ್ಟು ನಾವು ಒಂದು ಯೋಜನೆನ ಕ್ಯಾಲ್ಕುಲೇಟ್ ಮಾಡುವ ಒಂದು ಅಲ್ಲಿ ಒಂದು ಕೊಟ್ಟಿದ್ದಾರೆ ನಿಮಗೆ. ಸೊ ಇದು 3 ಅಲ್ಲಿ ಸ್ವಲ್ಪ ಬರ್ತದೆ ನಿಮಗೆ. ಸೂರ್ಯನ ಸಂಚಾರ ಎಷ್ಟು ಅಂತ ಇನ್ನೊಂದ್ಸರಿ ಹೇಳಿ, ಅದು ಮಾತ್ರ ಹೇಳಿ. ಸೂರ್ಯನ ಪ್ರಕಾಶ ಎಷ್ಟು ದೂರ ಹೋಗತ್ತೆ ಎಂಬುದು, ಸೂರ್ಯನ ಸಂಚಾರ ಬಂದು 32 ಮುಹೂರ್ತ ಆಗತ್ತೆ ಎಂಬುದು ಅಲ್ಲಿ ಬರ್ತದೆ ನಿಮಗೆ. ಅಲ್ಲಿ ಒಂದು ದಿನಕ್ಕೆ 32 ಬರ್ತಾ 30 ಮುಹೂರ್ತ ಅದ 32 ಮುಹೂರ್ತ ಹೆಂಗೆ ಬರ್ತದೆ ಎಂಬುದಕ್ಕೆ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಅದು ತನಿ ಇದು. ಸೂರ್ಯನ ಪ್ರಕಾಶ ಬಂದು ಎಷ್ಟು ದೂರ ಹೋಗತ್ತಂದ್ರೆ 7,14,28,521 ಯೋಜನೆ ಹೋಗುತ್ತೆ ಸೂರ್ಯನೋಡ ಪ್ರಕಾಶ. ಈಗ ಲೋಕಾಲೋಕ ಪರ್ವತದ ಒಟ್ಟು ವಿಸ್ತಾರ 50,50,000 ಯೋಜನ ಅಂತ ಹೇಳಿದ್ದಾರೆ. ಒಂದು ಇದು ಏನಿದು 7 ಲಕ್ಷ, ಇದಕ್ಕಿಂತ ಆ ಕಡೆಗೆ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ದಾರೆ. ಲೋಕ. ಸೊ ಇದು ಅಲ್ಲಿ ಮಾನಸ ಪರ್ವತದಲ್ಲಿ ಅದು ಅಲ್ಲಿದ್ದ ಸುತ್ತಿ ಬರ್ತದೆ ನಿಮಗೆ. ಮೇರು ಪರ್ವತ ಸುತ್ತಿ ಬರ್ತದೆ ನೋಡಿರ್ಲಿಲ್ಲ ನಾವು ರೈಟ್. ಸೊ ಇದು ಸೂರ್ಯನೋಡ ಬಂದು ಪ್ರಕಾಶ ಅಟ್ಟು ದೂರ ಅದು ಬಂದು ಇವರು ವ್ಯಾಖ್ಯಾನ ಮಾಡಿದ್ದಾರೆ. ಅವರು ರಘೋತ್ತಮ ತೀರ್ಥರು ಅಲ್ಲಿ ಕೊಟ್ಟಿದ್ದಾರೆ. ಅವರು ಭಾಗವತದ ಕೋಟ್ ಮಾಡ್ತಾರೆ ನಿಮಗೆ, ಎಲ್ಲಿ ಬರ್ತಂತಿಲ್ಲ ನಿಮಗೆ. ಚಕ್ರ ಅದು 9,51,00,000 ಟೈಮ್ ಬಂದು ಸುತ್ತತ್ತೆ ಆ ಚಕ್ರ. ಅದು ಒಂದಿನಕ್ಕೆ ಬಂದು ಅಷ್ಟು. ಸರಿ.
ಸಾಕು ನೋಡೋಣ, ಇದನ್ನ ಸ್ವಲ್ಪ ನೋಡೋಣ. ಭಾಗವತದ್ದು ಆ ಭಾಗವತದಲ್ಲಿ ಆ ಶ್ಲೋಕ ಸ್ವಲ್ಪ ಹೇಳಕ್ ಬಿಡೋದು, ಅದು 35ನೇ ಶ್ಲೋಕ. ಇದ್ರಲ್ಲಿ ಬಂದು ಮಹಾಭಾರತದಲ್ಲಿ ಏನ್ ನೋಡಿದ್ರು, ಹೇಮ ಪರ್ವತ ಬಂದು 96 ಲಕ್ಷ ಯೋಜನಾ ಹಂಗೆ ತನಿಯಾ ಕೊಟ್ಟಿದ್ದಾರೆ. ಅದನ್ನ ನಾವು ನಿನ್ನೆ ನೋಡಿರೋ 35ನೇ ಶ್ಲೋಕ ನೋಡಿದ್ರೆ ಅದು ಸ್ವಲ್ಪ ಹೇಳ್ರಿ ಆಚಾರ. ಯಾವನ್ ಮಾನಸೋತ್ತರಂ ಅದ ಹೌದು ಅದೇ ತಾ. ಮೇರ್ವೋರಂತರಂ ತಾವತಿ ಭೂಮಿ ಕಾಂಚನ್ಯ ಆದರ್ಶ ತಳೋಪಮಾ ಯಸ್ಯಾಂ ಪ್ರಹಿತಃ ಪದಾರ್ಥೋ ನ ಕಥಂಚಿತ್ ಪುನಃ ಪ್ರತ್ಯುಪಲಭ್ಯತೆ ತಸ್ಮಾತ್ ಸರ್ವಸತ್ವ ಪರಿಹೃತ ಆಸೀತ್. ಮಾನಸೋತ್ತರ ಮತ್ತು ಮೇರು ಪರ್ವತಗಳ ಮಧ್ಯದಲ್ಲಿ ಎಷ್ಟು ವಿಸ್ತಾರವಾಗಿ ಭೂಭಾಗ ಇದೆಯೋ ಅಷ್ಟು, ಅಂದ್ರೆ 96 ಲಕ್ಷ ಯೋಜನ ವಿಸ್ತಾರ ಅಂತ ಕಾಂಚನ ಭೂಮಿ. 96 ಲಕ್ಷ ಯೋಜನ. ಸೊ ಈ ಕಾಂಚನ ಭೂಮಿ ಬಂದು ಮೇರು ಪರ್ವತದಿಂದ ಮಾನಸ ಪರ್ವತ ಮುಟ್ಟು ಇರುವ ಮಧ್ಯ ಭಾಗ, ರೈಟ್. ಆದ್ರೆ ಇಲ್ಲಿ ನೋಡಿರ ಈತು ನಾವು ಮಹಾಭಾರತಾತ್ಮನಲ್ಲಿ ನೋಡಿರ ಹೇಮ ಪರ್ವತ ತನಿಯಾ ತಗೊಂತಾರೆ ಅವರು 96. ಅದೇ ಯೋಜನೆ ಕರೆಕ್ಟ್ ಅದ, ಅದ್ರ ತನಿಯಾ ತಗೊಂತಾರೆ, ರೈಟ್. ಅದು ಹೆಂಗ, ರೈಟ್. ನೀವು ವಾದಿರಾಜರೋಡ ವ್ಯಾಖ್ಯಾನ ತಗೊಂಡ್ರೆ ಕೂಡ ಶುದ್ಧೋದಕ ಸಮುದ್ರದ ಆಚೆ ಲೋಕಾಲೋಕ ಪರ್ವತದವರೆಗೆ ಇದೆ ಅಂತ ಹೇಳ್ತಾರೆ. ಕರೆಕ್ಟ್. ಅಲ್ಲಿ 2 ಸ್ಪಿಟ್ ಮಾಡ್ತಾರೆ ನಿಮಗೆ. ಒಂದು ಬಂದು 2 ವಿಧವ ಮಾಡ್ತಾರೆ ನಿಮಗೆ. ಹೇಮ ಪರ್ವತ ಪ್ರದೇಶ ಎಂಬುದು 96 ಲಕ್ಷ ಯೋಜನ ಹೇಳ್ತಾರೆ ನಿಮಗೆ. ಇದೇ ಕಾಂಚನ ಪರ್ವತ. ನಾವು ಕಾಂಚನ ಪರ್ವತ ಏನ್ ನೋಡ್ತೇವೋ, ಮೇರು ಪರ್ವತದಿಂದ ನಿಮಗೆ ಬಂದು ಮಾನಸ ಪರ್ವತ ಮುಟ್ಟು ನೋಡ್ತೇವೋ. ಬಟ್ ಅದು ತನಿಯಾ ಹೇಳ್ತಾರೆ ಅವರು. ಅದರಲ್ಲೇ ಶುದ್ಧೋದಕ ಸಮುದ್ರದ ಆಚೆ ಲೋಕಾಲೋಕ ಪರ್ವತದವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ಲೋಕಾಲೋಕ ಪರ್ವತ 50,500 ಯೋಜನ. ಅದಕ್ಕೆ 2 ಕರೆಕ್ಟ್ ಇದೆ. ಭಾಗವತದಲ್ಲಿ ಟ್ಯಾಲಿ ಆಗುತ್ತೆ, ಮಹಾಭಾರತದಲ್ಲಿ ಹೇಳಿದ್ದು ಕರೆಕ್ಟ್ ಇದೆ. ಅದಲ್ಲಿ ಒಂದು ನಿಮಗೆ 500 ಯೋಜನೆ ಜಾಸ್ತಿ ಕೊಟ್ಟಿದ್ದಾರೆ, ನಿರ್ಣಯ ಕೊಟ್ಟಿದ್ರು ಮಹಾಭಾರತಾತ್ಮನಲ್ಲಿ. ಇಲ್ಲಿ 50,000 ಯೋಜನೆ ಹೇಳಿದ್ದಾರೆ, ಅಲ್ಲಿ ಕರೆಕ್ಟ್ ಆಗಿತ್ತು. ಇಲ್ಲಿ ಬಂದು ಈ ಕಾಂಚನ ಪರ್ವತ ಪ್ರದೇಶ ನಿಮಗೆ ಬಂದು ಸರಿಯಾ ಬರಲ್ಲ. ನೀವು ಮಹಾಭಾರತ ನೋಡಿ ತನಿಯಾ ಕೊಡ್ತಾರೆ ನೋಡ್ರಿ. ತನಿಯಾ ಅಂದ್ರೆ ಎಲ್ಲಿಂದ ನೀವು ಒಂದು ಕೊಟ್ಟ ನೀವು 3,49,50,000 ಹೇಳಿದ್ರೆ ನೀವು ಅದ್ರಲ್ಲಿ ಏನೇನ್ ಬರ್ತಾರೆ ಹೇಳ್ರಿ ನೀವು. ಅಲ್ಲಿ ರೈಟ್, ಅಲ್ಲಿ ಹೇಮ ಪರ್ವತ ಸೇರ್ತಾ ಇರಲ್ಲ, ನೀವು ಓದಿರಲ್ಲ ನೀವು. ಹೇಮ ಪರ್ವತ ಎಲ್ಲಿ ಬರುತ್ತೆ ಅಂತ ಹೇಳಿದೆ. ಕಡಪಿ ಶ್ಲೋಕದಲ್ಲಿ 44ನೇ ಶ್ಲೋಕದಲ್ಲಿ ನೋಡಿ, ನನ್ನ ಬುಕ್ಕಲ್ಲಿ ಹಂಗೆ ಕೊಟ್ಟಿದ್ದಾರೆ. ಇಲ್ಲ, ಅದಕ್ಕೆ ಮುಂಚಿನ ಶ್ಲೋಕದಲ್ಲಿ ವಿವರ ಕೊಟ್ಟಿದ್ದಾರೆ. 43 ಕೂಡ ಅದ್ಯರ್ಥ ಅಂತಂದ್ರೆ 4,28,571 ಯೋಜನ ಅಗಲ ವಜ್ರಲೇಪ ಸಹಿತವಾದ ಸ್ವರ್ಣಭೂಮಿ. ಇದರಲ್ಲಿ ಸ್ವರ್ಣಭೂಮಿ ಶುದ್ಧೋದ ಸಮುದ್ರದ ಅರ್ಧದಷ್ಟು, ಅಂದ್ರೆ 64 ಲಕ್ಷ ಯೋಜನ. ಉಳಿದ 42,28,571 ಯೋಜನ ವಜ್ರಭೂಮಿ ವಿಸ್ತಾರ ಅಂತ. ತನಿಯಾದಾನೆ ಬರ್ತೇನೆ ನಿಮಗೆ. ಇಲ್ಲಿ ನಾವು ನೋಡೋ ಅಂಥದ್ದು ಬಂದು ಭಾಗವತ ಶ್ಲೋಕಕ್ಕೂ ಅದಕ್ಕೂ ವ್ಯತ್ಯಾಸ ಬರ್ತಲ್ಲ ನಿಮಗೆ. ಇಟ್ಟು ಮಾಡ ಬೇಕಾದ್ರೆ ಆಮೇಲೆ ಬೇಕಾದ್ರೆ ನಾವು ನೋಡಿಕೋಣ. ಬಟ್ ಇದ್ರೆ ಹೇಳ್ತಾನೆ ನಾನು, ಅಲ್ಲಿ ಬಂದು ವ್ಯತ್ಯಾಸ ಬರುತ್ತೆ ಸ್ವಲ್ಪ. ಬಂದು ಅದು 90,000 ತನಿಯಾ ತಗೊಂಡ್ರೆ ನಿಮಗೆ ಬಂದು 50 ಕೋಟಿ ನಿಮಗೆ ಟ್ಯಾಲಿ ಆಗುತ್ತೆ. ಸರಿ ನೋಡಿ, ಆಮೇಲೆ ವಿಚಾರ ಮಾಡೋಣ. ಈಗ ಇದು ಯಾವ್ದಾಗಬೇಕು ಭಾಗವತದ್ದು? ಎಷ್ಟನೇದ್ದು? 39.
ತದುಪರಿಷ್ಟಾತ. ಹೌದಾಚಾರ್ಯ. ತದುಪರಿಷ್ಟಾತ್ ಚತಸ್ರಶ್ವಪಿ ಆಶಾಸ್ಮಾತ್ಮಾ ಯೋನಿನಾ ಅಖಿಲ ಜಗದ್ಗುರುಣಾ ಅಭಿನಿವೇಶಿತಾ ಯೇ ದ್ವಿರದಪತಯಃ ಋಷಭಃ ಪುಷ್ಕರಚೂಡೋ ವಾಮನೋ ಅಪರಾಜಿತಃ ಇತಿ ಸಕಲಲೋಕಸ್ಥಿತಿ ಹೇತವಃ. ಈಗ ಲೋಕಾಲೋಕ ಪರ್ವತದ ಬಗ್ಗೆ ಹಿಂದೆ ಹೇಳಿದ್ರು. ಇಡೀ ಬ್ರಹ್ಮಾಂಡದ ಕಾಲಾಂಶವೂ ಅಲ್ಲ ನಾವು ನೋಡಿದ್ದು, ಆ ಕಾಲಾಂಶದಲ್ಲಿ ಲೋಕಾಲೋಕ ಪರ್ವತದವರೆಗಿನ ಪ್ರದೇಶವನ್ನು ಮಾತ್ರ ನಾವು ನೋಡಿದ್ದೇವೆ ಅಂತ. ಈ ಲೋಕಾಲೋಕ ಪರ್ವತದ ಮೇಲೆ 4 ದಿಕ್ಕುಗಳಲ್ಲಿ 4 ದಿಗ್ಗಜಗಳನ್ನು ನಿಲ್ಲಿಸಿದ್ದಾರಂತೆ. ಬ್ರಹ್ಮದೇವರು ಋಷಭ, ಪುಷ್ಕರಚೂಡ, ವಾಮನ, ಅಪರಾಜಿತ ಅಂತ ಇದು 4 ದಿಗ್ಗಜಗಳು. 4 ದಿಕ್ಕುಗಳಲ್ಲಿ 4 ದಿಗ್ಗಜಗಳನ್ನ ಸಕಲ ಜಗತ್ತಿಗೆ ಗುರುಗಳಾದಂತಹ ಬ್ರಹ್ಮದೇವರು ನಿಲ್ಲಿಸಿದ್ದಾರೆ. ಈ 4 ದಿಗ್ಗಜಗಳೇ ಎಲ್ಲ ಲೋಕಗಳನ್ನ ಧಾರಣೆ ಮಾಡಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸಕಲ ಲೋಕ ಸ್ಥಿತಿ ಹೇತವಃ, ಎಲ್ಲ ಲೋಕಗಳನ್ನು ಧಾರಣೆ ಮಾಡಿರ್ತಕ್ಕಂಥದ್ದು ಈ 4 ಆನೆಗಳು. ಇದು ಲೋಕಾಲೋಕ ಪರ್ವತದ ಮೇಲೆ 4 ದಿಕ್ಕುಗಳಲ್ಲಿ ಇದೆ. ದ್ವಿರದಪತಯಃ ಆನೆಗಳು, ಆನೆ ದಿಗ್ಗಜಗಳು. ಅವುಗಳ ಹೆಸರು ಋಷಭ, ಪುಷ್ಕರಚೂಡ, ವಾಮನ, ಅಪರಾಜಿತ ಅಂತ. ತದುಪರಿಷ್ಟಾತ್ ಆಶಾಸು ಆತ್ಮಯೋನಿನ ಅಖಿಲ ಜಗದ್ಗುರುಣ ಅಭಿನಿವೇಶಿತಾ ಯೇ ದ್ವಿರದಪತಯಃ ಋಷಭಃ ಪುಷ್ಕರಚೂಡೋ ವಾಮನೋ ಅಪರಾಜಿತಃ ಇತಿ ಸಕಲಲೋಕಸ್ಥಿತಿ ಹೇತವಃ. ತೇಷಾಂ ಸ್ವವಿಭೂತೀನಾಂ ಮಹೇಂದ್ರಾದೀನಾಂ ಲೋಕಪಾಲಾನಾಂ ವಿವಿಧ ವೀರ್ಯೋಪಬೃಂಹಣಾಯ ಭಗವಾನ್ ಪರಮಮಹಾಪುರುಷೋ ಮಹಾವಿಭೂತಿಪತಿಃ ಅಂತರ್ಯಾಮ್ಯಾತ್ಮನೋ ವಿಶುದ್ಧ ಸತ್ವ ಧರ್ಮಜ್ಞಾನ ವೈರಾಗ್ಯ ಐಶ್ವರ್ಯಾದಿ ಅಷ್ಟಸಿದ್ಧ್ಯುಪಲಕ್ಷಣೈಃ ವಿಶ್ವಕ್ಸೇನಾದಿಭಿಃ ಪಾರ್ಷದಪ್ರವರೈಃ ಪರಿವಾರಿತೋ ನಿಜವರಾಯುಧೋಪಶೋಭಿತೈಃ ದೋರ್ದಂಡೈಃ ಸಂಧಾರಯಮಾಣಃ ತಸ್ಮಿನ್ ಗಿರಿವರೆ ಸಮಂತಾತ್ ಸಕಲಲೋಕಸ್ವಸ್ಥಯೇ ಆಸ್ತೆ. ಈ ಲೋಕಾಲೋಕ ಪರ್ವತದಲ್ಲಿ ಎಲ್ಲ ಕಡೆಗೆ ಎಲ್ಲರ ಲೋಕಕ್ಷೇಮಕ್ಕೋಸ್ಕರ ಮಹಾಪುರುಷ ಮಹಾವಿಭೂತಿಪತಿಯಾದಂತಹ ಭಗವಂತ ಆ 4 ದಿಗ್ಗಜಗಳಲ್ಲಿಯೂ ಕೂಡ ತನ್ನ ವಿಭೂತಿಗಳಾದಂತಹ ಲೋಕಪಾಲಕರಲ್ಲಿಯೂ ಕೂಡ ನಾನಾ ರೀತಿಯಾದ ಶಕ್ತಿಯನ್ನ ವರ್ಧನೆ ಮಾಡಲಿಕ್ಕೋಸ್ಕರ ಅಂತರ್ಯಾಮಿಯಾಗಿ ಒಳಗಿದ್ದಾನೆ. ಅಷ್ಟೇ ಅಲ್ಲದೆ ಹೊರಗೂ ಕೂಡ ಆ ಭಗವಂತ ಇವರೆಲ್ಲರ ಒಳಗೆ ಅಂತರ್ಯಾಮಿಯಾಗಿದ್ದು ಅವರಿಗೆಲ್ಲರಿಗೂ ಶಕ್ತಿಯನ್ನು ಕೊಡುವವನಾಗಿ ಇರುವುದಲ್ಲದೆ ಹೊರಗೂ ಕೂಡ ತನ್ನ ಶುದ್ಧವಾದ ವೀರ್ಯ, ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಮೊದಲಾದಂತಹ ಅಷ್ಟಸಿದ್ಧಿಗಳನ್ನು ವ್ಯಕ್ತ ಮಾಡ್ತಾ ವಿಶ್ವಕ್ಸೇನ ಮುಂತಾದಂತಹ ಅನೇಕ ಪಾರ್ಷದರೇನಿದ್ದಾರೆ ಅವರೆಲ್ಲರಿಂದ ಪರಿವೃತನಾಗಿ ತನ್ನ ಶ್ರೇಷ್ಠವಾದ ಆಯುಧಗಳಿಂದ ಶೋಭಿಸ್ತಾ ಬಾಹುಗಳಿಂದ ಎಲ್ಲ ಲೋಕಗಳನ್ನು ಧಾರಣೆ ಮಾಡ್ತಾ ನಿಂತಿದ್ದಾನೆ ಅಂತ. ಭಗವಂತ ಎಲ್ಲ ಲೋಕವನ್ನ ಕ್ಷೇಮವಾಗಿ ಇರಿಸಬೇಕು ಅನ್ನೋದಕ್ಕೋಸ್ಕರ ಮಹಾಪುರುಷ ಪರಮ ಮಹಾಪುರುಷೋ ಮಹಾವಿಭೂತಿ ಪತಿ ಅಂತರ್ಯಾಮಿ ಮಹಾವಿಭೂತಿಪತಿಯಾದಂತಹ ಭಗವಂತ ಪರಮ ಮಹಾಪುರುಷನಾದಂತಹವನು ಸಕಲ ಲೋಕಗಳಿಗೆ ಕ್ಷೇಮವನ್ನು ಉಂಟು ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಲೋಕಪಾಲಕರ ಒಳಗೂ ಇದ್ದಾನೆ. ಎಲ್ಲ ದಿಗ್ಗಜಗಳ ಒಳಗೂ ಇದ್ದು ಅವರಿಗೆ ಆಯಾಯ ಶಕ್ತಿಗಳನ್ನ ತಂದುಕೊಟ್ಟು ಒಳಗೆ ನಿಂತು ನಿಯಮನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಹೊರಗೂ ಕೂಡ ಅಂತ ಅರ್ಥ. ಹೊರಗೂ ಕೂಡ ಈ ವಿಶ್ವಕ್ಸೇನ ಮೊದಲಾದಂತಹ
ಪಾರ್ಷದರೇನಿದ್ದಾರೆ ಅವರಿಂದ ಸೇವೆಯನ್ನ ಸ್ವೀಕಾರ ಮಾಡ್ತಾ ತನ್ನ ಅಷ್ಟಸಿದ್ಧಿಗಳನ್ನ ಅಭಿವ್ಯಕ್ತಿ ಮಾಡ್ತಾ ಇದ್ದಾನೆ. ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ವೀರ್ಯ, ತೇಜಸ್ಸು ಮೊದಲಾದಂತಹ ಆ ಅಷ್ಟ ಮಹಾಸಿದ್ಧಿಗಳನ್ನ ಅಭಿವ್ಯಕ್ತ ಮಾಡ್ತಾ ಅನೇಕ ಆಯುಧಗಳು ಅವುಗಳಿಂದ ಸಹಿತವಾದ ಬಾಹುಗಳಿಂದ ಲೋಕಗಳನ್ನು ಧಾರಣೆ ಮಾಡ್ತಾ ನಿಂತಿದ್ದಾನೆ. ನಿಜವರ ಆಯುಧ ಉಪಶೋಭಿತೈ ದೋರ್ದಂಡೈ ಸಂಧಾರಯಮಾಣ ತಸ್ಮಿನ್ ಗಿರಿವರೇ ಸಮಂತಾತ್ ಸಕಲ ಲೋಕ ಸ್ವಸ್ಥಯೇ ಆಸ್ತೆ. ಈ ಪರ್ವತದಲ್ಲಿ, ಲೋಕಾಲೋಕ ಪರ್ವತದಲ್ಲಿ ಎಲ್ಲ ಕಡೆಯಲ್ಲಿ ಲೋಕದ ಕ್ಷೇಮಕ್ಕೋಸ್ಕರ ಭಗವಂತ ಇದ್ದಾನೆ, ಧಾರಣೆ ಮಾಡ್ತಾ ಇದ್ದಾನೆ ಅಂತ. ತೇಷಾಂ ಸ್ವವಿಭೂತೀನಾಂ ಮಹೇಂದ್ರಾದೀನಾಂ ಲೋಕಪಾಲಾನಾಂ ವಿವಿಧ ವೀರ್ಯೋಪಬೃಂಹಣಾಯ ಭಗವಾನ್ ಪರಮ ಮಹಾಪುರುಷೋ ಮಹಾವಿಭೂತಿಪತಿ ಅಂತರ್ಯಾಮ್ಯಾತ್ಮನೋ ವಿಶುದ್ಧ ಸತ್ವ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯಾದಿ ಅಷ್ಟಸಿದ್ಧ್ಯುಪಲಕ್ಷಣೈ ವಿಶ್ವಕ್ಸೇನಾದಿಭಿಃ ಪಾರ್ಷದ ಪ್ರವರೈಃ ಪರಿವಾರಿತೋ ನಿಜವರ ಆಯುಧೋಪಶೋಭಿತೈಃ ದೋರ್ದಂಡೈಃ ಸಂಧಾರಯಮಾಣಃ ತಸ್ಮಿನ್ ಗಿರಿವರೇ ಸಮಂತಾತ್ ಸಕಲ ಲೋಕಸ್ವಸ್ಥಯೇ ಆಸ್ತೆ. ಆಕಲ್ಪಾಂತಂ ಏವಂ ಭಗವಾನ್ ಯೋಗಮಾಯೆಯ ವಿರಚಿತ ವಿವಿಧ ಲೋಕಯಾತ್ರಾ ಗೋಪೀಥಾಯ. ಈ ಥರ ಜಗತ್ತನ್ನ ಕಾಪಾಡ್ಲಿಕ್ಕೋಸ್ಕರ ಭಗವಂತ ಹೀಗೇ ಇರ್ತಾನಂತೆ ಈ ಕಲ್ಪದ ಕೊನೆಯವರೆಗೂ ಕೂಡ. ಆಕಲ್ಪಾಂತಂ, ಈ ದಿನಕಲ್ಪದ ಕೊನೆಯವರೆಗೂ ಕೂಡ ಭಗವಂತ ತನ್ನ ಯೋಗ ಸಾಮರ್ಥ್ಯದಿಂದ ತಾನೇ ಸೃಷ್ಟಿ ಮಾಡಿದಂತಹ ಈ ಎಲ್ಲ ಲೋಕಗಳನ್ನ ಚೆನ್ನಾಗಿ ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಈ ಕಲ್ಪದ ಕೊನೆಯವರೆಗೂ ಕೂಡ ಹೀಗೇ ನಿಂತಿರ್ತಾನೆ. ಹದಿಮೂರನೇ ಅಧ್ಯಾಯ ಬಂದಿದೆಯಾ? 10. ಆಕಲ್ಪಾಂತಂ ಅನ್ನೋದಕ್ಕೆ ಏನು ಬರೆಯೋದಿಲ್ಲ ಯಾರು ಕೂಡ. ಆಕಲ್ಪಾಂತಂ ಏವಂ ಭಗವಾನ್, ಆಕಲ್ಪಂ ಏಷಃ ಭಗವಾನ್ ಅಂತಿದೆ, ಇಲ್ಲಿ ಆಕಲ್ಪಾಂತಂ ಅಂತಿದೆ. ಅರ್ಥ ಎಲ್ಲ ಒಂದೇ. ಕಲ್ಪ ಕೊನೆ, ಈ ಕಲ್ಪದ ಕೊನೆಯವರೆಗೆ ಅಂತ. ಈ ಕಲ್ಪ ಅಂದ್ರೆ ದಿನಕಲ್ಪ ಅಂತ ಬರೀತಾರೆ, ಅದು ಅಲ್ಲಿ ವ್ಯಾಖ್ಯಾನದಲ್ಲೇನೂ ಇಲ್ಲ. ಈ ದಿನಕಲ್ಪದ ಕೊನೆಯವರೆಗೂ ಕೂಡ ಭಗವಂತ ಹೀಗೆ ಧಾರಣೆ ಮಾಡಿಕೊಂಡು ನಿಂತಿರ್ತಾನೆ ಲೋಕದ ಕ್ಷೇಮಕ್ಕೋಸ್ಕರ. ಅದಲ್ವಾ? 41 ಗೋಪೀಥಾಯ. ಹೌದು, ಗೋಪೀತಾಯ ಒಂದು ರಕ್ಷಣಾಯ ಮಾಡ್ಲಿಕ್ಕೋಸ್ಕರ. ಹೌದು, ಅದೇ ಈ ಜಗತ್ತನ್ನ ಕಾಪಾಡ್ಲಿಕ್ಕೋಸ್ಕರ ಹೀಗೆ ಈ ಕಲ್ಪದ ಕೊನೆವರೆಗೂ ಅಂತ. ಆಕಲ್ಪಾಂತಂ ಅಂದ್ರೆ ಈ ದಿನಕಲ್ಪದ ಕೊನೆಗೆ ಅಂತ, ಅಲ್ಲಿವರೆಗೂ ಹೀಗೆ ಧಾರಣೆ ಮಾಡ್ಕೊಂಡಿರ್ತಾನೆ. ಸಾಕು, ಟೈಮ್ ಆಯ್ತು. ಮತ್ತೆ ಮುಂದಿನ ಕ್ಲಾಸ್ ಶ್ರೀಕೃಷ್ಣ ಸಂಜೆ ಪಾಠ ಉಂಟಾ? ಏಕಾದಶಿಯಲ್ಲಿ ಇವತ್ತು ಬೇಡ, ಸಂಜೆ ನಾಳೆ ಅದೇ ಇವತ್ತು ನಾಳೆ ನಾಡಿದ್ದು 3 ದಿವಸ. ಬೆಳಿಗ್ಗೆ ಸಂಜೆ 2 ವೇಳೆ ಏನಿಲ್ಲ? ಬೆಳಿಗ್ಗೆ ನಾಳೆ ನಾಡ್ದು ಬೇಡ. ಹೌದು, ಇವತ್ತು ನಾಳೆ ನಾಡಿದ್ದು 3 ದಿವಸ ಸಾಯಂಕಾಲ ಪಾಠ ಬೇಡ. 2 ಏಕಾದಶಿ ಮತ್ತು ದ್ವಾದಶಿ ಪ್ರದೋಷ. ಹಾಗೆ ನಾಳೆ ಕೆಲವರಿಗೆ ದ್ವಾದಶಿ, ನಾಡಿದ್ದು ಕೆಲವರಿಗೆ ದ್ವಾದಶಿ, ಆದ್ರಿಂದ ಬೆಳಗ್ಗೆ ಪಾಠನೂ ಬೇಡ. ಪರ್ವತ ಬಂದು 4 ಯಾನೆಗಳ ಮೇಲೆ ಇದೆಯಾ? 4 ದಿಕ್ಕಲ್ಲಿ ಏನು ಲೋಕಾಲೋಕದಲ್ಲಿ ಬಂದು ಯಾನೆಗಳು ಬಂದು ಮೇಲೆ ಹೌದು, ಮೇಲೆ ಇದ್ದು ಬಂದು ಕಾಪಾಡತ್ತಂದ್ರೆ ಯಾರು ದುಷ್ಟ ಶಕ್ತಿ ಬರಲ್ಲ, ಹಂಗ
ಇದು ಮಾಡ್ತಾರೆ. ಅಲ್ಲ, ಇದನ್ನ ಧಾರಣೆ ಮಾಡೋದೇ ಹಾಗೆ, ಮೇಲಿಂದಲೇ ಧಾರಣೆ ಮಾಡ್ತಾವೆ ಅವು. ನಮಸ್ಕಾರ ಗುರುಗಳೇ. ಸೊ ಕೆಳಗೆ ನಾವ್ ಅನ್ಕೊಂಡಾಗೆ ಹಾ. ಕೆಳಗೆ ನಿಂತು ತನ್ನ ಬೆನ್ನ ಮೇಲೆ ಲೋಕಗಳನ್ನ ಹಿಡ್ಕೊಂಡು ಧಾರಣೆ ಮಾಡೋದು ಅಂತ ಹಾಗಲ್ಲ. ಮೇಲೆ ಇದ್ದುಕೊಂಡು ಅವುಗಳನ್ನ ಧಾರಣೆ ಮಾಡ್ತವೆ. ಆ ಸಾಮರ್ಥ್ಯ ಅವುಗಳಿಗೆ ಹಾಗೆ ಇರೋದು. ಇಡೀ ಲೋಕವನ್ನ ಧಾರಣೆ ಮಾಡ್ಲಿಕ್ಕೋಸ್ಕರ ಇದ್ರ ಮೇಲೆ ದಿಗ್ಗಜಗಳು 4 ದಿಕ್ಕಿನಲ್ಲಿ 4 ದಿಗ್ಗಜಗಳಿದ್ದಾವೆ. ಇಲ್ಲಿ ಇವರು ಕೂಡ ಯಾರು ಇಂದ್ರಾದಿ ಲೋಕಪಾಲಕರ 4 ಇದು ಕೂಡ ಅಲ್ಲೇ ಇರೋದಲ್ವಾ ಲೋಕಗಳು. ಅದು ಮೇಲೇನೆ ಇರೋದು, ಅಲ್ಲೇ ಇದ್ದಾವೆ ಅವು ಆನೆಗಳು. 8 ದಿಕ್ಕಿಗೆ 8 ಆನೆಗಳನ್ನು ಹೇಳ್ತಾರ ಆಮೇಲೆ ಮತ್ತೆ. ರಾಮಾಯಣದಲ್ಲಿ ಬಂದು ಜನರಲ್ ಬಂದು ಈ ಸಾಗರ ಬಂದು ಈ ಭೂಮಿನ ಇದು ತೋಂಡಿ ಹೋಗ್ತಾರಲ್ಲ ನಿಮಗೆ, ಆಗ ಯಾಣೆ ಎಲ್ಲ ನೋಡ್ತಾರೆ. ಅದು ಬಂದು ಒவ்வೊಂದು ಯಾಣೆ ಬಂದು ಒவ்வೊಂದು ಇದನ್ನ ಕಳಗೆ ಒಂದು ತನ್ನ ಬೆನ್ನು ಮೇಲೆ ಬಂದು ಅದು ಧಾರಣ ಮಾಡಿದೆ ನಿಮಗೆ. ವಿರೂಪಾಕ್ಷ ಎಂಬ ಯಾಣೆ ಆತರ ಆ ಯಾಣೆಗಳು ಬಂದು ಜರುಗಿರತ್ತ ಭೂಗಂಬ ಬರ್ತೆ ಎಂಬ ಒಂದು ಮಾತು ಕೂಡ ರಾಮಾಯಣದಲ್ಲಿ ಹಾಕಿದ್ದಾರೆ. ಈ ಭೂಗಂಬ ಹೆಂಗ ಬರ್ತಾ ಹಂಗಂದ್ರೆ ಯಾಣೆಗಳು ಸ್ವಲ್ಪ ಶೇಕ ಆಗ್ತೆ, ಶೇಕ ಆದ್ರೆ ಭೂಗಂಬ ಬರ್ತೆ ಎಂಬ ಒಂದು ಮಾತು ಕೂಡ ಬರ್ತದೆ. ಅದು ಕೆಳಗಿದ್ದು ತನ್ನ ಭುಜದಿಂದ ಅದು ಒಂದು ಧಾರಣ ಮಾಡಿದೆ ಹಂಗೆಂಬ ಒಂದು ಮಾತು ಬರ್ತದೆ ನಿಮಗೆ. ಸೊ ಇಲ್ಲಿ ಬಂದು ಮೇಲೆ ಇದ್ದೇ ಧಾರಣ ಮಾಡುತ್ತೆ, ಆ ತರ ಸಾಮರ್ಥ್ಯ. ಅಂದ್ರೆ ಕೆಳಗೆ ಇರಬಾರ್ದು ಅಂತೇನಿಲ್ಲ, ಇಡೀ ಲೋಕ ಧಾರಣೆ ಮಾಡಿ ಎಲ್ಲ ಕಡೆಯಲ್ಲಿ ವ್ಯಾಪಿಸ್ಕೊಂಡಿರ್ತಾವ ಅವು. ಅದಕ್ಕೆ ಆ ಸಾಮರ್ಥ್ಯ ಇದೆ. ಅವುಗಳ ಲೋಕ ಇರೋದು, ಅವು ವಾಸ ಮಾಡ್ಕೊಂಡಿರೋದು ಮೇಲೆ ಅಂತ. ಆಯ್ತಾ ಸರ್? ನಮಸ್ಕಾರ ಗುರುಗಳು. ಅದೇ ಒಂದೇ ಒಂದು ಇಲ್ಲಿ ಭೂಲೋಕ ಬ್ರಹ್ಮಾಂಡ ಯಾಕೆ ಒಂದೇ ಪರ್ಯಾಯ ಪದ ಯೂಸ್ ಮಾಡ್ತಾರೆ?